ದೇವಸ್ಥಾನದಲ್ಲೂ ತುಪ್ಪ ಹಾಕಲ್ಲ. ಇದೊಂದ್ ದೇವಸ್ಥಾನದಲ್ಲಿ ಮಾತ್ರ ಯಾರೇ ಕೇಳಲಿ ಭಕ್ತಾದಿಗಳು ಇದೊಂದ್ ದೇವಸ್ಥಾನದಲ್ಲಿ ತುಪ್ಪ ಬಡಿಸ್ತಾರಲ್ಲ ಅಂತ ಕೇಳ್ತಾರೆ. ನಮ್ಗೆ ಏನೋ ದೇವ್ರ ಸಮಿತಿಲಿ ಮಾಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ನಮ್ಗೆ ಎಷ್ಟೇ ನೋವು ಇದ್ರು ಇದಿದ್ರು ನಮ್ಗೆ ಇಲ್ಲಿ ಬಂದ್ರೆ ನಮ್ಗೆ ಖುಷಿ ಇರುತ್ತೆ. ಸಾವಿರಾರು ಜನ ಬರ್ತಾರೆ, ಊಟ ಬಡಿಸ್ತೀವಿ. ಹೆಣ್ಮಕ್ಳೇ ಊಟ ಬಡಿಸ್ತೀವಿ. ಒಟ್ಟು 30 ಜನ ಬರ್ತೀರಾ? 30 ಸೀಟ್ ಬರ್ತೀವಿ. ಡೈಲಿ ಏನೇನ್ ಇರುತ್ತಾಗ? ತಿಂಡಿ ಇರುತ್ತಾ? ಮಧ್ಯಾಹ್ನ ಊಟ ಇರುತ್ತಾ? ಬೆಳಿಗ್ಗೆ ತಿಂಡಿ ಇರುತ್ತೆ. ಪ್ರಸಾದ ಸಾರ ಎಲ್ಲಾ ದೇವಸ್ಥಾನಲ್ಲೂ ಟೈಮಿಂಗ್ಸ್ ಇದೆ. ಈ ದೇವಸ್ಥಾನದಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಮಧ್ಯರಾತ್ರಿ ಬಂದ್ರು ಪ್ರಸಾದ ಸಿಗುತ್ತೆ. ಯಾವಾಗ ಇಂಪಾರ್ಟೆಂಟ್ ಸರ್. ಎಲ್ಲಾರ್ಗು ಮಲ್ಕೊಳಕ್ ವ್ಯವಸ್ಥೆ ಮಾಡ್ತಾರೆ. ಎಷ್ಟು ಬಾರಿ ಬಂದಿರ್ಬೋದು ಇಲ್ಲಿವರೆಗೂ? ಸುಮಾರು ಒಂದು 10 ಬಾರಿ ಇರ್ಬೋದು ಸರ್. 10 ಬಾರಿ? 10 ಬಾರಿ. ಇಲ್ಲಿ ಬಂದ್ರೆ ಒಂದು ರೋಮಾಂಚನ ಸರ್, ಮನಸ್ಸಿಗೆ ಸಮಾಧಾನ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಸಿದ್ಮರಿಗೌಡ ಅಂತ ಅನ್ಬೇಡಿ. ಸಿದ್ಮರಿಗೌಡ ಅಂತ ಹೇಳಿ. ಗೌಡಿಗೆರೆ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಒಂದ್ ರೀತಿ ಭೂರಿ ಭೋಜನದ ಊಟವನ್ನ ವ್ಯವಸ್ಥೆ ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಏನೇನು ಪ್ರಸಾದ ಕೊಡ್ತಾ ಇದ್ದಾರೆ ಸರ್ ಇವತ್ತು? ಬಂದಂತ ಭಕ್ತಾದಿಗಳಿಗೆ ದರ್ಶನ ಮಾಡಿ ಬರ್ತಾರೆ. ಹಳ್ಳಿಗಾಡಿಂದ ಬರ್ತಾರೆ ಜನಗಳು, ಬೇರೆ ಬೇರೆ ದೂರದಿಂದೆಲ್ಲ ಬರ್ತಾರೆ. ಇಲ್ಲಿ ಇದು ರಿಮೋಟ್ ಏರಿಯಾ, ಹಳ್ಳಿಗಾಡು ಪ್ರದೇಶ. ಇದು ತೋಟದಲ್ಲಿ ನಮ್ಮ ದೇವಸ್ಥಾನ ಇರ್ತಕ್ಕಂಥದ್ದು. ತೋಟದಲ್ಲಿ ದೇವಸ್ಥಾನ ಇದೆ. ಯಾವುದೇ ಹೋಟೆಲ್ ವ್ಯವಸ್ಥೆ ಯಾವ್ದು ಇಲ್ಲ. ಹಸ್ಕೊಂಡ್ ಬಂದಿರ್ತಾರೆ, ಅಮ್ಮನವರ ದರ್ಶನ ಮಾಡ್ತಾರೆ, ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಅವರು ವಸ್ತು ತಿರ್ಗಾ ಮನೆಗೆ ಹೋಗಿ ಊಟ ಮಾಡೋದು, ಇನ್ನೊಂದು ಹೋಟ್ಲಿಗೆ ಹುಡಿಕೊಂಡು ಹೋಗೋದು ತುಂಬಾ ಅವ್ರಿಗೆ ಕಷ್ಟದ ಕೆಲಸ ಆಗ್ತದೆ. ಆ ಒಂದು ಉದ್ದೇಶದಿಂದ ನಮ್ಮ ಕ್ಷೇತ್ರದ ಧರ್ಮದರ್ಶಿಗಳಾದಂತ ಡಾಕ್ಟರ್ ಮಲ್ಲೇಶ್ ಗುರೂಜಿಯವರು ಬಂದಂತ ಭಕ್ತಾದಿಗಳಿಗೆ ಯಾರು ಹಸ್ದು ಹೋಗ್ಬಾರ್ದು. ಅನ್ನದಾನ ಶ್ರೇಷ್ಠದಾನ, ಅನ್ನದಾನ ಮಹಾದಾನ ಅನ್ನೋ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ನಾವು ಒಂದು ತುತ್ತು ಅನ್ನವ ಅವ್ರಿಗೆ ಹಾಕಿದ್ರೆ ಅಮ್ಮನವರು ಅವ್ರಿಗೆ ಬಂದು ಇಲ್ಲಿ ಪ್ರಸಾದ ಕೊಟ್ರು, ಅವ್ರಿಗೂ ಒಂದು ಮನಸ್ಸಿಗೆ ಸಂತೋಷ ಸಮಾಧಾನ ಆಯ್ತದೆ. ಮನೆಗೆ ಹೋಗಿದ್ದು ಅಮ್ಮ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಕ್ಷೇತ್ರ ಗೌಡಿಗೆರೆಗೆ ಹೋಗಿದ್ದು. ಹೋದಂತ ಭಕ್ತಾದಿಗಳಿಗೆ ಅವರೇ ಊಟ ಮಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಹೋಗಿ ಊಟಕ್ಕೆ ಕೂತ್ಕೊಂಡು ಮೊದಲು ಪಾಯಸ ಹಾಕಿದ್ರು, ಪಾಯಸದಿಂದ ಬೂಂದಿ ಕೊಟ್ರು, ಬೂಂದಿ ಪಾಯಸ ಆದ ನಂತರ ಅನ್ನ ಸಾರು ಕೊಟ್ರು. ಅನ್ನ ಸಾರು ಹಾಕಿದ ತಕ್ಷಣ ತುಪ್ಪ ತಗೊಂಡ್ ಬಂದ್ರು. ಇಲ್ಲಿ ತುಪ್ಪನೂ ಕೂಡ ಹಾಕ್ತಾರೆ ಸರ್? ತುಪ್ಪ ಪ್ರತಿನಿತ್ಯ ಬಂದಂತ ಭಕ್ತಾದಿಗಳಿಗೆ ತುಪ್ಪದ ವ್ಯವಸ್ಥೆ ಡೈಲಿ ಇದೆ ಸರ್. ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನಕ್ಕೂ ತುಪ್ಪ ಬಿಡಿಸ್ತೀರಾ? ಭಕ್ತಾದಿಗಳ ಒಂದು ಅಪೇಕ್ಷೆ ಅಂದ್ರೆ ಭಕ್ತಾದಿಗಳ ಸಂಕಲ್ಪ. ಭಕ್ತಾದಿಗಳು ಏನು ನಮ್ಮನ್ನ ಅಪೇಕ್ಷೆ ಮಾಡ್ಕೊಂಡ್ ಬರ್ತಾರೆ, ನಾವು ಆ ಅಪೇಕ್ಷೆನ ಭಕ್ತಾದಿಗಳಿಗೆ ಅವರು ಒಂದು ಕೃಪೆಯಿಂದ ಈಗ ನಡ್ಕೊಂಡು ಬರ್ತಾ ಇದೆ. ಈಗ ಅದಾಯ್ತು ಸರ್. ಆಮೇಲೆ ಮಜ್ಜಿಗೆ ಮತ್ತೆ ರಸಮ್ಮು ಬೆಳಿಗಿನ 7 ಗಂಟೆಗೆ ಟಿಫನ್ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ತಿಂಡಿನೂ ಇರುತ್ತೆ ಸರ್ ದೇವಸ್ಥಾನದಲ್ಲಿ? ದಿನ ಒಂದೊಂದ್ ತರ ತಿಂಡಿ ಮಾಡ್ತೀವಿ. ಏನೇನ್ ತಿಂಡಿ ಕೊಡ್ತಾರೆ? ಪುಳಿಯೋಗರೆ ಇರ್ತದೆ, ಒಂದಿನ ಪಲಾವ್ ಇರ್ತದೆ, ಒಂದಿನ ಬೇರೆ ಉಪ್ಪಿಟ್ಟು ಮಾಡ್ತೀವಿ, ಒಂದಿನ ಚಿತ್ರಾನ್ನ ಮಾಡ್ತೀವಿ. ತಿಂಡಿ ಏನೇನ್ ಮಾಡ್ತೀವಿ ಆ ತರದೆಲ್ಲ. ಅಂದ್ರೆ 7 ದಿನ 7 ತರದ ಚಿತ್ರ ಇದು ಎಲ್ಲಾ ಬೆಳಿಗ್ಗೆ ತಿಂಡಿ ಒಂದೊಂದು ಇವತ್ತಿದ್ದು ನಾಳೆ ಇರಲ್ಲ, ನಾಳೆ ಬೇರೆ ತಿಂಡಿ ಇರ್ತದೆ. ಬೆಳಿಗ್ಗೆ ತಿಂಡಿ ಮುಗಿದ ತಕ್ಷಣ ಊಟ ಪ್ರಾರಂಭ ಆಗ್ತದೆ. ಊಟ ಪ್ರಾರಂಭ ಆದಾಗ ಮೊದಲು ಬೂಂದಿ ಪಾಯಸ ಇರ್ತದೆ. ಡೈಲಿ ಇರುತ್ತೆ ಬೂಂದಿ ಪಾಯಸ, ರೆಗ್ಯುಲರ್ ಬೂಂದಿ ಪಾಯಸ. ಅಂದ್ರೆ ಇದು ಹಳ್ಳಿಗಾಡಲ್ಲಿ ಪ್ರದೇಶದಲ್ಲಿ ಪ್ರಾರಂಭವಾದಂತ ಈ ದೇವಸ್ಥಾನದ ಹಳ್ಳಿ ಸಂಸ್ಕೃತಿಯನ್ನು ಉಳಿಸ್ಕೊಂಡಿದ್ದೇನೆ. ಹಳ್ಳಿ ಸೊಗಡು ನಮ್ಮ ಮ್ಯೂಸಿಯಂ ಇದೆ. ನಮ್ದು ಹಳ್ಳಿ ಸೊಗಡನ್ನ ನಾವು ಮ್ಯೂಸಿಯಂ ದಲ್ಲಿ ನಮ್ಮ ಪರಂಪರೆ ಅಂತ ಮ್ಯೂಸಿಯಂ ಇದ್ ಮಾಡಿದೀವಿ. ದೇವಸ್ಥಾನ ಕೆಳಗಡೆ ಹೌದು, ಗೊಂಡಲ್ಲಿ ಇದೆ. ಅದ್ರ ಬಗ್ಗೆ ಮಾತಾಡೋಣ ಸರ್. ಈಗ ಹಳ್ಳಿಗಾಡಿನ ಸೊಗಡಿನ ಒಂದು ಊಟದ ಸಂಸ್ಕೃತಿಯನ್ನ ಈಗಲೂ ನಡೆಸ್ಕೊಯ್ತೀವಿ. ಮಧ್ಯಾಹ್ನದ ಊಟ ಪಾಯಸ ಮತ್ತೆ ಬೂಂದಿ ಊಟ ಇರುತ್ತೆ. ಇದು ಎಷ್ಟೇ ಜನ ಬಂದ್ರು ಕೊಡ್ತೀರಾ ಸರ್ ಊಟ? 1 ಲಕ್ಷ ಜನ ಬಂದ್ರು, 1.5 ಲಕ್ಷ ಜನ ಬಂದ್ರು ಕೊಡ್ತೀವಿ ನಾವು. ಭೀಮನ ಅಮಾವಾಸ್ಯೆನಲ್ಲಿ ಈ ಲಾಸ್ಟ್ ಟೈಮ್ ಭೀಮನ ಅಮಾವಾಸ್ಯೆನಲ್ಲಿ 1.5 ಲಕ್ಷ ಜನ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ದಿನಕ್ಕೆ 1.5 ಲಕ್ಷ ಜನ ಬಂದಿದ್ದಾರೆ. 1.5 ಲಕ್ಷ ಜನ ಮೇಲೆ ಒಂದೇ ಊಟ ಮಾಡಿರ್ಬೋದು. ಭೀಮನ ಅಮಾವಾಸ್ಯೆ ಎಲ್ರಿಗೂ ಊಟ ಸಿಕ್ಕಿದೆ. ಹೌದು. ಅದಕ್ಕೆ ಸಪರೇಟ್ ಒಂದು ವ್ಯವಸ್ಥೆ ಮಾಡಿರ್ತೀವಿ ನಾವು. ಅದಕ್ಕೆ ಆ ದಿನ ವಿಶೇಷ ದಿನ ನಾವು ಹೊರಗಡೆ ಪಬ್ಲಿಕ್ ಗೆ ಬಫೆ ಸಿಸ್ಟಮ್ ಮತ್ತೆ ಅನ್ನ ಸಾಂಬಾರು ಪಾಯಸ ತಿಂಡಿ ಈ ತರ ಅದು ಬೇರೆ ಏನೇನು ಮಾಡ್ಕೊಂಡು ಹೆಚ್ಚಾದಂಗೆ ಯಾವ ತರ ಅವ್ರಿಗೆ ಜನಗಳಿಗೆ ತೊಂದರೆ ಆಗಬಾರ್ದು, ಊಟದ ವ್ಯವಸ್ಥೆ ಎಲ್ಲರಿಗೂ ಸಿಗ್ಬೇಕು, ಅಮ್ಮನವ್ರ ಪ್ರಸಾದ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿನಿತ್ಯ ಅದನ್ನು ನಾವು ಅದು ತಕ್ಕಂತೆ ನಾವು ಚೇಂಜ್ ಮಾಡ್ಕೊಂಡು ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಈಗ ಚಾಮುಂಡೇಶ್ವರಿ ಗೌಡಿಗೆರೆ ಚಾಮುಂಡೇಶ್ವರಿ ಒಂದು ಕ್ಷೇತ್ರ ಅಂದ್ರೆ ಪ್ರಸಾದಕ್ಕೆ ತುಂಬಾ ಪ್ರಸಿದ್ಧಿ ಬಂದ್ಬಿಟ್ಟಿದೆ. ಅಂದ್ರೆ ಯಾವ್ದೇ ಟೈಮಲ್ಲಿ ಬಂದ್ರು ಪ್ರಸಾದ ಕೊಡ್ತಾರೆ ಅಂತ ಕೇಳಿದ್ವಿ. ಯಾವ್ದೇ ಟೈಮಲ್ಲಿ ಬಂದ್ರು ಸಿಗುತ್ತೆ ಸರ್? ಎಲ್ಲ ಭಕ್ತಾದಿಗಳ ಒಂದು ಸಂಕಲ್ಪ, ಭಕ್ತಾದಿಗಳ
ಒಂದು ನಮ್ಮ ಅವರು ನಮಗೆ ಯಥೇಚ್ಛವಾಗಿ ಬಂದು ಭಕ್ತಾದಿಗಳು ಒಂದು ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ. ಅಮ್ಮ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದು, ಒಳ್ಳೆ ಊಟ ಕೊಟ್ರು, ನಾವು ಹೊಸ್ದು ಹೋಗಿದ್ದು, ನಮ್ಗೆ ಅನ್ನ ಕೊಟ್ಟಿದ್ದಾರೆ. ನಮ್ಮಂತೆ 4 ಜನ ಬಂದವ್ರಿಗುನು ಅವರು ಎಲ್ಲ ಊಟ ಮಾಡ್ಬೇಕು ಅಂತ ಹೇಳಿ ಅವರೇ ಸ್ವಇಚ್ಛೆಯಿಂದ ಭಕ್ತಾದಿಗಳೇ ಅಕ್ಕಿ, ಬೆಲ್ಲ, ತರಕಾರಿ ಬೆಳೆದಿರ್ತಕ್ಕಂತ ಆಲೆ ಮನೆಯವರು ಬೆಲ್ಲ ತಂದು ಕೊಡ್ತಾರೆ. ನಾವು ಬೂಂದಿ ಪಾಯಸ ಮಾಡ್ತೀವಲ್ಲ, ಅದು ಬೆಲ್ಲದಿಂದ ಮಾಡ್ತಕ್ಕಂತ ಪಾಯಸ, ಸಕ್ಕರೆ ಹಾಕಲ್ಲ ಅದಕ್ಕೆ. ಓ, ಬೆಲ್ಲದ ಪಾಯಸ. ಡೈರೆಕ್ಟ್ ಆಲೆ ಮನೆಯಿಂದಾನೇ ನಮ್ಗೆ ಕೆಲವರೆಲ್ಲ ತಂದು ಕೊಡ್ತಾರೆ. ನಾವು ಬೇಕು ಅಂದಾಗ ನಾವು ಪರ್ಚೇಸ್ ಮಾಡ್ತೀವಿ ಬೆಲ್ಲ ಆಲೆ ಮನೆಯಿಂದಾನೆ. ಖಾಲಿ ಆದಾಗ ಭಕ್ತಾದಿಗಳು ತಂದು ಕೊಡ್ತಾರೆ. ಅಂದ್ರೆ ಪ್ರಸಾದಕ್ಕೆ ಬೇಕಾದಂತ ಪದಾರ್ಥಗಳು ಬರ್ತವೆ. ಇಲ್ಲೇ ಇದ್ದಾಗ ನಾವು ಅದಕ್ಕೆ ತಕ್ಕಂತೆ ನಾವು ಹೊಂದಿಸ್ಕೊಳ್ತಾ ಇರ್ತೀವಿ. ಭಕ್ತಾದಿಗಳು ಅಪೇಕ್ಷೆ ಅವರ ಬಂದವರಿಗೆ ಊಟ ಇಲ್ಲ ಅಂತ ನಾವು ನಿರಾಶೆ ಮಾಡಬಾರ್ದು. ನಾವು ಅದಕ್ಕೆ ತಕ್ಕಂತೆ ನಾವು ಇಲ್ಲೇ ತಯಾರಾಗಿರ್ತೀವಿ. ಭಕ್ತಾದಿಗಳು ಕೊಡ್ತಾರೆ ಇಲ್ಲ ಅಂತಲ್ಲ, ಅದಕ್ಕೆ ತಕ್ಕಂತೆ ನಾವು ತಯಾರಾಗಿರ್ತೀವಿ. ಭಕ್ತಾದಿಗಳು ಅವರು ಬಂದವರು ಊಟ ಮಾಡಿದವರು ನಾವು ಊಟ ಮಾಡಿದೀವಿ, ನಮ್ಮಂತೆ ಒಂದ್ 4 ಜನಕ್ಕೆ ಕ್ಷೇತ್ರದಲ್ಲಿ ಒಂದು ಸ್ವಚ್ಛವಾಗಿ ಊಟದ ವ್ಯವಸ್ಥೆ ಮಾಡಿದ್ದಾರೆ, ಅವ್ರಿಗೆ ನಾವು ಒಂದು ಇನ್ನೊಂದು 4 ಸಹಾಯ ನಾವು ಒಂದು ಮಾಡಿದ್ರೆ, ಅಕ್ಕಿ, ಬೆಲ್ಲ, ಬೇಳೆ, ದವಸ ಧಾನ್ಯ ಈ ತರ ಕಾಣಿಕೆ ಕೊಟ್ರೆ, ದವಸ ಧಾನ್ಯದ ರೂಪದಲ್ಲೂ ಕೊಡ್ತಾರೆ, ಕಾಣಿಕೆ ರೂಪದಲ್ಲೂ, ಹಣದ ರೂಪದಲ್ಲೂ ಕೊಡ್ತಾರೆ ಅನ್ನದಾಸೋಹಕ್ಕೆ ಅಂತ ಹೇಳಿ. ಅವ್ರು ಕೊಟ್ಟಂತದನ್ನ ವಿನಯ ಪೂರ್ವಕವಾಗಿ ಸ್ವೀಕಾರ ಮಾಡಿ, ಅವ್ರು ಕೊಟ್ಟಂತ ಕಾಣಿಕೆಗೂ ನಾವು ಪ್ರಸಾದ ಕೊಡೋ ಒಂದು ವ್ಯವಸ್ಥೆನ ಇಟ್ಕೊಂಡಿದೀವಿ, ಕ್ಷೇತ್ರದ ಪದ್ಧತಿ ಇಟ್ಕೊಂಡಿದೀವಿ. ಓಕೆ ಸರ್. ಮಿಠಾಯಿ ಪ್ರಸಾದ ಕೊಡ್ತೀವಿ, ಲಡ್ಡು, ಮಿಠಾಯಿ ಪ್ರಸಾದ, ಈ ತರ ಎಲ್ಲ ಅವ್ರು ಬಂದ ಕೊಟ್ಟಂತ ಕಾಣಿಕೆಗೆ ಅವ್ರಿಗೂ ಕೊಟ್ಟದಕ್ಕೆ ಪ್ರತಿಫಲ ಅವ್ರಿಗೆ ಇರ್ಬೇಕು. ನಾನು ಕೊಟ್ಟೆ, ನನ್ಗೆ ಪ್ರಸಾದ ಕೊಟ್ರು, ಅವ್ರಿಗೊಂದೇನ್ ಸಮಾಧಾನ. ಮನೆಗೆ ಹೋಗಿ ಎಲ್ಲ ಕೂತ್ಕೊಂಡು ಸಂಸಾರದಾಗೆಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ ಸರ್. ಆಮೇಲೆ ಇನ್ನೊಂದು ವಿಶೇಷ ಏನಂತಂದ್ರೆ, ಇಲ್ಲಿ ಏನೋ ಗೊತ್ತಿಲ್ಲ, ಇದು ಕಾಕತಾಳಿನೋ ಅಥವಾ ಇಲ್ಲಿ ರೂಢಿಸ್ಕೊಂಡಿರೋದ ಗೊತ್ತಿಲ್ಲ, ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಪ್ರಸಾದವನ್ನ ಬಹುಪಾಲು ಹೆಣ್ಮಕ್ಳು, ಒಂದು 30 ಜನ ಹೆಣ್ಮಕ್ಳೇ ಬಿಡಿಸ್ತಾರೆ. ನಮ್ಮ ಸಿಬ್ಬಂದಿ ಇವ್ರನ್ನ ನಾವು ಊಟದ ಅಂದ್ರೆ ಹಳ್ಳಿ ಹಿಂದೆ ನಮ್ಮ ತಂದೆ ತಾಯಿ, ನಮ್ಮ ಸಂಸಾರದಲ್ಲಿ ಹೆಂಗಸರುಗಳು, ನಮ್ಮ ಅಜ್ಜಿ, ನಮ್ಮ ತಾಯಿ, ನಮ್ಮ ಅಕ್ತಿರು, ಚಿಕ್ಕವ ದೊಡ್ಡವದಿರು ಅವರೇ ಅಡಿಗೆ ಮಾಡೋರು. ಒಲೆಯಲ್ಲಿ ಅಡಿಗೆ ಮಾಡಿ ತಂದು ಬಡಿಸ್ತಿದ್ರು. ನಮ್ಮಲ್ಲಿ ಯಾವುದೇ ಗ್ಯಾಸ್ ಅನ್ನು ಉಪಯೋಗಿಸಲ್ಲ ಅಡಿಗೆಗೆ, ಎಲ್ಲ ಸೌದೆ ಒಲೆಯಿಂದಾನೇ ತಯಾರಾಗ್ತಕ್ಕಂಥದ್ದು ಎಲ್ಲ ಪೂರ. ಸರ್, 1 ಲಕ್ಷ ಜನಕ್ಕಾದ್ರೂ ಎಲ್ಲಾರ್ಗು ಸೌದೆಯಿಂದಾನೇ ಮಾಡಿದೀವಿ. ಈ ಪ್ರತಿದಿನ 1,000 5,000 ಜನಕ್ಕೂ ಬರ್ತಾ ಇರ್ತಾರೆ ಈ ಕ್ಷೇತ್ರಕ್ಕೆ. ಅಷ್ಟು ಜನಕ್ಕೂ ಕೂಡ ಸೌದೆ ಒಲೆ. 5,000 ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ. ಪ್ರತಿದಿನ ಯಾರು ಜನ ಇಲ್ಲ ಅಂದ್ರೂ 10,000 ರಿಂದ 15,000 ಜನ ಇರ್ತಾರೆ. ಮಿನಿಮಮ್ 10,000 ರಿಂದ 15,000 ಇದ್ದೇ ಇರ್ತಾರೆ. ಅಷ್ಟು ಜನಕ್ಕೆ 3,000 5,000 ಅನ್ನತಕ್ಕಂಥದ್ದು ಹಿಂದೆ 2-3-4 ವರ್ಷ ಹಿಂದೆನೆ ಹೊಂಟಾಯ್ತು. ದೂರದ ಮಾತು ಈಗ ವಾರಗಳಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ 50,000 ದಾಟುತ್ತೆ. ಎಲ್ಲಾರ್ಗು ಕೂಡ ನಾವು ಸೌದೆ ಒಲೆಯಿಂದಾನೇ ಅಡಿಗೆ ತಯಾರು ಮಾಡಿ, ನಮ್ಮ ಸಿಬ್ಬಂದಿಯವರು, ನಮ್ಮ ಸ್ವಾಮಿಗಳೇ ಅವರೇ ನಿಂತ್ಕೊಂಡು ದಾಸೋಹದ ಪ್ರಸಾದವನ್ನ ರೆಡಿ ಮಾಡಿಸಿ ಭಕ್ತಾದಿಗಳು ಸ್ವಚ್ಛವಾಗಿರ್ಬೇಕು. ನಾವು ಪ್ರತಿದಿನ ಅಷ್ಟೇ ಬಂದು ಪಾತ್ರೆ ಮುಗೀತು ಅಂದ್ರೆ ಅದನ್ನ ಸ್ವಚ್ಛತೆಗೆ ಆದ್ಯತೆ ಜಾಸ್ತಿ ಕೊಟ್ಟಿದೀವಿ. ನೀಟಾಗಿ ಊಟನ ಒಂದು ಸ್ವಚ್ಛವಾದ ಊಟ. ಹೌದು. ಏನೋ ಒಂದು ಕಿಲ್ಬಾಯ್ತು, ಹಿಂದೆಗಡೆ ಕಿಲ್ಬು ಅಂತಿದ್ರು, ಏನೋ ಒಂದಾಯ್ತು ವಾಂತಿ ಬತ್ತು ಅದು ಇದು ಅಂತ ಹೇಳ್ತಿದ್ರು. ಅದು ಯಾವ್ದು ಜನಗಳಿಗೆ ತೊಂದರೆ ಆಗ್ಬಾರ್ದು. ಅಮ್ಮನವರ ಪ್ರಸಾದ ಸ್ವಚ್ಛವಾಗಿರ್ಬೇಕು, ಒಂದು ತೃಪ್ತಿ ಇರಬೇಕು ಬಂದಂತ ಊಟ ಮಾಡಿದಂತವ್ರಿಗೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದ ಧರ್ಮದರ್ಶಿಗಳಾದ ಡಾಕ್ಟರ್ ಮಲ್ಲೇಶ್ ಗುರೂಜಿಯವರು ಈ ಒಂದು ಅನ್ನದಾಸೋಹವನ್ನ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ. ಎಷ್ಟೇ ಜನ ಬರ್ಲಿ, ನಾವು ಪ್ರತಿನಿತ್ಯ ಅನ್ನದಾಸೋಹಕ್ಕೆ ಅವ್ರಿಗೆ ನಾವು ಅನ್ನದಾಸೋಹದಲ್ಲಿ ಯಾವತ್ತು ರಜಾ ಗೀಜಾ ಏನಿಲ್ಲ, ಎಲ್ಲ ಹಬ್ಬ ಹರಿದಿನ ಎಲ್ಲಾ ದಿನಾನು 24 ಗಂಟೆನೂ ಇರ್ತದೆ. ವರ್ಷದ 365 ದಿನನೂ ಇರ್ತದೆ. ಇದು ಯಾವುದೇ ದುಡ್ಡು ಕಾಸು ಟೋಕನ್ ನಮ್ಮ ಅಪೇಕ್ಷೆ ಏನಿಲ್ಲ. ಭಕ್ತಾದಿಗಳ ಒಂದು ಸಂಕಲ್ಪ, ಅವ್ರೇನು ಅವ್ರು ಸಹಾಯ ಮಾಡ್ತಾರೆ ಅದನ್ನ ನಾವು ವಿನಯ ಪೂರ್ವಕವಾಗಿ ಅವ್ರು ಕೊಟ್ಟಂತ ಕಾಣಿಕೆನೂ ಆಗ್ಬೋದು, ಅಕ್ಕಿ, ದವಸ ಧಾನ್ಯ, ತರಕಾರಿ, ಬೇಳೆ ಏನಾದ್ರೂ ಆಗ್ಬೋದು, ದಾಸೋಹಕ್ಕೆ ಸಂಬಂಧಪಟ್ಟಂತ ಅದನ್ನ ನಾವು ವಂದನಾ ಪೂರ್ವಕವಾಗಿ ಸ್ವೀಕಾರ ಮಾಡಿ ಅವ್ರಿಗೆ ಕೊಟ್ಟಂತ ಇದಕ್ಕೆ ನಾವು ಬದಲಾಗಿ ಒಂದು ಪ್ರಸಾದ ಕೊಡುವಂತ ವ್ಯವಸ್ಥೆನೂ ಇಟ್ಕೊಂಡಿದೀವಿ. ಅಂದ್ರೆ ಭಕ್ತಾದಿಗಳು ಕೊಟ್ಟದನ್ನ ಮತ್ತೆ ಭಕ್ತಾದಿಗಳಿಗೆ ಕೊಡ್ತಾ ಇದ್ದೀವಿ. ಹೌದು. ಮಧ್ಯದಲ್ಲಿ ನಾವು ಒಂದ್ ರೀತಿ ಒಂದ್ ಕೊಂಡಿ ತರ ಅಷ್ಟೇ. ಹೌದು. ಅಂದ್ರೆ ಭಕ್ತಾದಿಗಳಿಂದ ಭಕ್ತಾದಿಗಳಿಗೆ ತಾಯಿಯ ಒಂದು ಸೇವೆಯನ್ನ ಮಾಡ್ತಾ ಇದ್ದೀರಾ. ಪ್ರತಿದಿನ ಸಿಗುತ್ತೆ ಸರ್ ಇದು. ಸರ್, ಈ ದೇವಸ್ಥಾನಕ್ಕೆ ಇಷ್ಟು ಜನ ಬರ್ತಾ ಇರೋದಕ್ಕೆ ಮುಖ್ಯ ಕಾರಣ ಏನು? ಈ ತಾಯಿ ಈ ಜಾಗದ ಮಹಿಮೆ ತಿಳಿಸ್ತೀರಾ ಸರ್? ಯಾವ ಕಾರಣಕ್ಕೆ ಬರ್ತಾರೆ? ಅಮ್ಮನವರು ಆಕ್ಚುಲಿ ನಮ್ಮ ಸ್ವಾಮೀಜಿಯವರು ಅವರು 7ನೇ ವಯಸ್ಸಿದ್ದಾಗ
ಹೊಲದಲ್ಲಿ ಉಳುಮೆ ಮಾಡ್ಬೇಕಾದ್ರೆ ಒಂದು ಚಿಕ್ಕದು ಅಮ್ಮನವರ ಮೂರ್ತಿ ಸಿಕ್ತು. 2 ಇಂಚು 2.5 ಇಂಚು ಮೂರ್ತಿ ಅದು. ಅಮ್ಮನವರ ಚಾಮುಂಡೇಶ್ವರಿ ಅಮ್ಮನವರ ಮೂರ್ತಿ ಏನೋ ಸಿಕ್ತಲ್ಲ ಅಂದ್ಬಿಟ್ಟು ಅವರ ತಂದೆ ಹತ್ರ ಬಂದು ಕೊಟ್ರು. ಅವ್ರ ತಂದೆ ನೋಡ್ಬಿಟ್ಟು ಇದು ಚಾಮುಂಡೇಶ್ವರಿ ಮೂರ್ತಿ ಮಗ ಅಂತ ಹೇಳಿದ್ರು ಸ್ವಾಮಿಗಳಿಗೆ. ಅದೇನು ಸ್ವಾಮಿಗಳಿಗೆ ಅದು ಏನು ಮನಸ್ಸಿಗೆ ಬಂತೋ ಗೊತ್ತಿಲ್ಲ. ಅದನ್ನ ಎಲ್ಲಿ ಸಿಕ್ಕದು ವಾಪಸ್ ತಗೊಂಡೋಗಿ ಸಿಕ್ಕದ ಜಾಗದಲ್ಲಿ ಮಡಗಿ ಪೂಜೆ ಮಾಡಿ, ಆ ಚಿಕ್ಕ ಹುಡುಗರ ಹಿಂದೆ ಹಳ್ಳಿಗಾಡಿನಲ್ಲಿ ಗೊತ್ತಿರ್ತದೆ, ಹಳ್ಳಿ ಬದುಕು ಕಂಡಿರ್ತಕ್ಕಂಥವ್ರಿಗೆ ಅರ್ಥ ಆಗುತ್ತೆ. ಅವರು ಒಂದು ಆಟ ಆಡ್ತಕ್ಕಂಥದ್ದು ಹುಡುಗರು ಮಕ್ಕಳು ದೇವ್ರುಗಳನ್ನ ಕಟ್ಕೊಂಡು ಪಟ ಕಟ್ಕೊಂಡು ತಮಟೆ ಬಡ್ದಂಗೆ ತಟ್ಟೆಗಳು ತಗೊಂಡು ತಮಟೆ ಬಡ್ಕೊಂಡು ಪೂಜೆ ಮಾಡ್ದಂಗ್ ಮಾಡಿ, ಮೆರವಣಿಗೆ ಮಾಡ್ದಂಗ್ ಮಾಡಿ, ಅಲ್ಲೇ ಹೊಲದಲ್ಲೇ ಅವ್ರ ಫ್ರೆಂಡ್ಸ್ ಗಳೆಲ್ಲ ಸೇರ್ಸ್ಕೊಂಡು 8 ಜನ ಸೇರ್ಸ್ಕೊಂಡು ಅದನ್ನ ಆತರ ಮಾಡ್ಕೊಂಡು ಬಂದು, ಅದು ಹಂಗೆ 1 ತಿಂಗಳಾಯ್ತು 2 ತಿಂಗಳಾಯ್ತು. ಹಂಗೆ ಒಂದು ಮಣ್ಣಲ್ಲಿ ಒಂದು ಗುಡಿ ಕಟ್ಟಿದ್ರು. ಹಾಗೆ ಮುಂದೆ ಬಂದು ಬಸವಪ್ಪನವ್ರೊಂದನ್ನ ದೊಡ್ಡದಾಗ ಒಂದು ಗುಡಿ ಕಟ್ಟಿದ್ರು ಅವ್ರೇನೆ. 1 ವರ್ಷ ಆದ ನಂತರ ಒಂದು ಬಸವಪ್ಪನವ್ರನ್ನ ಅಲ್ಲಿಗೆ ಇದ್ ಮಾಡ್ಕೊಂಡ್ರು. ಬಸವಪ್ಪನವ್ರನ್ನ ಸಂಕಲ್ಪ ಮಾಡ್ಕೊಂಡು ಬಸವಪ್ಪನವರು ಕ್ಷೇತ್ರಕ್ಕೆ ಬಂದ್ರು. ಬಸವಪ್ಪನವ್ರು ಬಂದ್ಮೇಲೆ ಬಸವಪ್ಪನವರ ಪವಾಡ ಹೇಳ್ಲಿಕ್ಕೆ ಸಾಲದು. ಅದರಲ್ಲಿ ಬಸಪ್ಪನವರ ಗೌಡ್ಗೆರೆಯಲ್ಲಿ ಬಸಪ್ಪನ ಪವಾಡ ಜಾಸ್ತಿ. ಹೌದು, ಅವತ್ತು ಸ್ಟಾರ್ಟಿಂಗ್ ಇಂದ ಇದುವರೆಗೂ ಕೂಡ ಕ್ಷೇತ್ರ ಪಾಲಕರಾದಂತ ಪವಾಡ ಬಸಪ್ಪನವ್ರ ಪವಾಡ ತುಂಬಾ ಹೇಳ್ಲಿಕ್ಕೆ ಅಸಾಧ್ಯವಾದಂತ ಒಂದು ಪವಾಡವನ್ನ ಬಸಪ್ಪನವ್ರು ಮಾಡಿದ್ದಾರೆ. ತುಂಬಾ ಪವಾಡಗಳಾಗ್ತಾ ಇದೆ. ಬಸವಪ್ಪನವರು ಇವತ್ತು ಕೂಡ ನೀವು ಕಷ್ಟ ಅಂತ ಹೋಗಿ ಏನೋ ಅವ್ರು ಬಸವಪ್ಪನವ್ರಿಗೆ ಮನಸ್ಸು ನೀವು ಬೇಡ್ಕೊಡ್ತಕ್ಕಂಥದ್ದು ಒಳ್ಳೇದು ಉದ್ದೇಶ ಇದ್ರೆ ಬಲಗಾಲಲ್ಲಿ ಆಶೀರ್ವಾದ ಮಾಡ್ತಾರೆ. ಇಲ್ಲ ಅಂದ್ರೆ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಪದ ಕೊಡ್ತಕ್ಕಂಥದ್ದು ಎಲ್ಲ ಇದೆ. ಅವಾಗ ಅವ್ರು ಯೋಚನೆ ಮಾಡ್ಕೋಬೇಕು, ನಂದಲ್ಲಿ ಏನೋ ದೋಷ ಇದೆ, ಅದನ್ನ ಸರಿಪಡಿಸ್ಕೊಂಡು ಇನ್ನೊಮ್ಮೆ ಹೋಗಿ ಅಮ್ಮನವ್ರಿಗೆ ಭೇಟಿ ಮಾಡಿ, ಅಮ್ಮನವ್ರ ದರ್ಶನ ಮಾಡಿ, ಅಮ್ಮನವ್ರ ಆಶೀರ್ವಾದ ಪಡ್ಕೊಂಡು ಬರುವ ಅಂತ ಬರ್ತಾರೆ. ಸರ್, ಈಗ ಈ ದೇವಸ್ಥಾನ ಈಗ ಎಷ್ಟೋ ಜನಗಳಿಗೆ, ವ್ಯಕ್ತಿಗಳಿಗೆ, ಒಂದು ಸಂಘ ಸಂಸ್ಥೆಗಳಿಗೆ, ಒಂದು ಸಂಸ್ಥೆಗಳಿಗೆ ಒಂದು ಡಾಕ್ಟರೇಟ್ ಆಗಿರ್ಬೋದು, ಒಂದು ಪ್ರಶಸ್ತಿಗಳಾಗಿರೋದು ಕೊಡೋದನ್ನ ನೀವು ಕೇಳಿದೀವಿ. ಆದ್ರೆ ಈ ದೇವಸ್ಥಾನಕ್ಕೆ ಒಂದು ಏನೋ ಗೌರವ ಬಂದಿದೆ ಅಂತ ಕೇಳಿದೀವಿ. ಏನ್ ಸರ್ ಅದ್ರದ್ದು? ದೇವಸ್ಥಾನಕ್ಕೆ ಗೌರವ ಅಂದ್ರೆ ಅನ್ನದಾಸೋಹನ ನಮ್ಮ ಕರ್ನಾಟಕದಲ್ಲಿ ನಾನ್ ತಿಳಿದ ಮಟ್ಟಿಗೆ ಧರ್ಮಸ್ಥಳ ಬಿಟ್ರೆ ನಾವೇ ಕೊಡ್ತಾ ಇದೀವಿ ಅನ್ನೋದು ನನ್ನ ಭಾವನೆ. ನಮ್ಮ ಕ್ಷೇತ್ರದಲ್ಲಿ, ಗೌಡಗೆರೆ ಕ್ಷೇತ್ರದಲ್ಲಿ, ತಾಯಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿರಂತರವಾಗಿ ಅನ್ನದಾಸೋಹ ಕೊಡ್ತಾ ಇದೀವಿ ಅನ್ನೋದು ನಮ್ಮ ಭಾವನೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಸೋಹ ನಾವು ನಡೆಸ್ತಾ ಇದೀವಿ ಅನ್ನೋದು ನಮ್ಮ ಒಂದು ಇದು. ಎಲ್ಲ ಅಮ್ಮ ತಾಯಿ ಚಾಮುಂಡೇಶ್ವರಿ ಅವರ ಕೃಪೆಯಿಂದ ನಡೀತಾ ಇದೆ. ಈ ಒಂದು ನಮ್ಮ ಸೇವೆಯನ್ನ ಪರಿಗಣಿಸಿ ಏಷ್ಯಾ ಬುಕ್ ಆಫ್ ರೆಕಾರ್ಡು ಮತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನವರು ಕ್ಷೇತ್ರಕ್ಕೆ ಬಂದು ನಮಗೆ ಈಗ ನಮ್ಮ ಕ್ಷೇತ್ರದ ಧರ್ಮದರ್ಶಿಗಳಂತ ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿಯನ್ನ ಕೊಟ್ಟು ಹೋಗಿದ್ದಾರೆ. ಇಲ್ಲಿಗೆ ತಂದು ಕೊಟ್ಟೋಗಿದ್ದಾರೆ, ಅರ್ಪಣೆ ಮಾಡಿ ಹೋಗಿದ್ದಾರೆ. ಹೌದು. ಅಂದ್ರೆ ಇಲ್ಲಿ ನಡೀತಾ ಇರುವಂತ ದಾಸೋಹ ನೀವು ಯಾರೋ ಮಾಡ್ತಿರೋದಲ್ಲ, ಇದು ತಾಯಿನೇ ನಡೆಸ್ತಾ ಇರೋದು. ಅದಕ್ಕೆ ದಾಸೋಹಕ್ಕೆ ಪ್ರಶಸ್ತಿ ಬಂದಿದೆ ಅಂತಂದ್ರೆ ಇದೊಂದು ಪ್ರಪಂಚದಲ್ಲಿ ಒಂದು ಅದ್ಭುತ ಅನ್ಸುತ್ತೆ. ಇತ್ತೀಚೆಗೆ ನಮ್ಮ ಕೆಲವು ನಮ್ಮ ಇವರು ವಾಹಿನಿಯವರು ಇದ್ದಾರೆ, ಮಾಧ್ಯಮದವರು, ಅವರು ಕೂಡ ಕರ್ನಾಟಕ ಮಾಧ್ಯಮದವರು ಲಾಸ್ಟ್ ಮಂತ್ ಕರ್ನಾಟಕ ರತ್ನ, ದಾಸೋಹ ರತ್ನ ಅಂತ ಪ್ರಶಸ್ತಿ ಬಿರುದು ಕೊಟ್ಟಿದ್ದಾರೆ. ಮಾಧ್ಯಮ ಕ್ಷೇತ್ರದ ದಾಸೋಹ ರತ್ನ ಅಂತ ಬಿರುದು ಕೊಟ್ಟಿದ್ದಾರೆ. ಅದನ್ನ ನಮ್ಮ ಕೆಲವರು ಅವರು ಇದ್ ಮಾಡಿ ಸಂಘಟಕರು ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳನ್ನ ಕರೆಸಿ ಸನ್ಮಾನ ಮಾಡಿ ದಾಸೋಹ ರತ್ನ ಪ್ರಶಸ್ತಿಯನ್ನ ನಮ್ಮ ಡಾಕ್ಟರ್ ಮಲ್ಲೇಶ್ ಗುರೂಜಿ ಅವರಿಗೆ, ಕ್ಷೇತ್ರದ ಧರ್ಮದರ್ಶಿಗಳಿಗೆ ಸಮರ್ಪಣೆ ಮಾಡಿದ್ದಾರೆ. ಅಂದ್ರೆ ಸರ್, ಅಂದ್ರೆ ಈ ದಾಸೋಹ ಅನ್ನೋದು ನಮ್ಮ ಪೂರ್ವಜರ ಕಾಲದಿಂದ ಕೂಡ ಒಬ್ಬ ಮನುಷ್ಯ ಇರುವವನ್ ಇಲ್ದೇದವನ್ಗೆ ಅಥವಾ ಎಲ್ರು ಒಂದ್ ಕಡೆ ಸೇರಿ ಮಾಡ್ತಿದ್ದೊಂದು ರೂಢಿ ಇವತ್ತು ಯಾವ ಇದಕ್ ಬಂದಿದೆ ಅಂತಂದ್ರೆ ದೈವದತ್ತವಾಗಿ ಜನರು ಕೂಡ ಕಣ್ಗೊತ್ಕೊಂಡು ತಿಂತಾ ಇದ್ದಾರೆ. ಹೌದು, ಇಲ್ಲಿ ಬಂದಂತವ್ರು ಎಲ್ಲರೂ ಕೂಡ ಕಣ್ಗೊತ್ಕೊಂಡ್ ತಿಂತಾ ಇದ್ದಾರೆ. ಎಲ್ಲರೂ ಕೂಡ ಪ್ರಸಾದ ಅಂದ್ರೆ ಹೇಗಿರುತ್ತೆ, ಎಷ್ಟು ಜನ ಕೊಡ್ತಾರೆ ಅಂತ ತುಂಬಾ ಕ್ಯೂರಿಯಾಸಿಟಿಯಿಂದ ಬರ್ತಿದ್ದಾರೆ. ನಾನು ಕೂಡ ಅದೇ ರೀತಿ ಬಂದೆ. ಆ ಸಿಸ್ಟಮೆಟಿಕ್ ಆಗಿರ್ಬೋದು, ಆ ಕುಡಿಯೋ ನೀರಾಗಿರ್ಬೋದು, ಬಡಿಸೋ ಊಟ ಆಗಿರ್ಬೋದು. ಕುಡಿಯೋ ನೀರದು ಕೇಳಿದ್ರಿ, ಕುಡಿಯೋ ನೀರನ್ನು ಕೂಡ ನಾವು 10,000 ಲೀಟರ್ ಟ್ಯಾಂಕ್ ಇಟ್ಟಿದೀವಿ, ಪ್ಯೂರಿಫೈರ್ ಇಟ್ಟಿದೀವಿ, ದೊಡ್ಡದು ಒಂದು ಪ್ಯೂರಿಫೈ ಕುಡಿಯೋದಕ್ಕೆ ಒಳ್ಳೆ ಶುದ್ಧವಾದ ನೀರನ್ನೇ ಕೊಡ್ತೀವಿ, ಪ್ಯೂರಿಫೈಡ್ ನೀರು.
ಅದನ್ನೇ ಕೊಡ್ತೀವಿ ಕುಡಿಯೋದಕ್ಕೂ ಕೂಡ. ಆಮೇಲೆ ನಮ್ಮ ಮನೇಲೂ ಕೂಡ ಅದ್ ತಗೊಂಡು ಇದ್ ತಗೊಂಡು ನಾವೇ ಮಡಿಕೋಬೇಕು. ಆದ್ರೆ ಇಲ್ಲೋ ಜಸ್ಟ್ ಬಂದು ಕೂತ್ಕೊಂಡ್ರೆ ಎಲ್ಲವನ್ನು ಕೂಡ ಮಹಿಳೆಯರು ಬಂದು ಬೇಕಾ ಬಂದು ಕೇಳ್ಕೊಂಡು ಕೊಡ್ತಾ ಇರ್ತಾರೆ. ನಾವ್ ಎಷ್ಟೋ ದಾಸೋಹ ಕ್ಷೇತ್ರಗಳು ನೋಡಿದ್ವಿ. ಬಹಳ ವಿಶೇಷ ಅನ್ನಿಸ್ತು ನನಗೆ, ಬಹಳ ವಿಶೇಷ ಅನ್ನಿಸ್ತು. ಹಂಗಾಗಿ ಈ ಒಂದು ದಾಸೋಹವನ್ನೇ ಗುರುತಿಸಿ ಹಲವಾರು ಪ್ರಶಸ್ತಿಗಳು ಈ ಕ್ಷೇತ್ರಕ್ಕೆ ಬಂದಿದೆ ಸರ್. ಧರ್ಮದರ್ಶಿಗಳಾದ ಡಾಕ್ಟರ್ ಮಲ್ಲೇಶ್ ಗುರೂಜಿ ಅವರಿಗೆ ಗುರುತಿಸಿ ಕೊಟ್ಟಿದ್ದಾರೆ. ಸರ್, ಈಗ ಎಷ್ಟೋ ಕ್ಷೇತ್ರಗಳು ನಾವು ಇದು ಅದು ಅನ್ನೋದಲ್ಲ, ಎಷ್ಟೋ ಕ್ಷೇತ್ರಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಚಾರ್ಜು ಮತ್ತೆ ಒಂದು ಕ್ಯೂ ನಿಂತ್ಕೊಳ್ಳೋದಕ್ಕೆ, ದರ್ಶನ ಮಾಡೋದಕ್ಕೆ ಪ್ರತಿ ಒಂದೊಂದು ಟಿಕೆಟ್ ಏನೇನು ಇರ್ತವೆ. ಇಲ್ಲಿ ಯಾವುದಕ್ಕೂ ಆ ಥರ ಟಿಕೆಟ್ ಏನೂ ಇಲ್ಲ. ಪ್ರಸಾದಕ್ಕಾಗಿರ್ಬೋದು, ದರ್ಶನಕ್ಕೆ ಯಾವ ತರದ್ದು ಏನಿಲ್ಲ ಇಲ್ಲಿ. ನಮ್ಮ ಕ್ಷೇತ್ರದ ಧರ್ಮದರ್ಶಿಗಳ ಉದ್ದೇಶ ಬಂದಂತ ಭಕ್ತಾದಿಗಳು, ಒಬ್ಬ ದುಡ್ಡಿರೋನು ಬರ್ತಾನೆ, ಒಬ್ಬ ಏನು ಇಲ್ದಿರೋನು ಬರ್ತಾನೆ. ದುಡ್ಡಿರೋನು ಇಲ್ದೇ ಇರೋರ್ಗೆ ಎಲ್ಲಾರ್ಗು ತಾಯಿ ಆಶೀರ್ವಾದ ದರ್ಶನ ಸಿಗ್ಬೇಕು, ಆಶೀರ್ವಾದ ಸಿಗ್ಬೇಕು. ದುಡ್ಡಿರೋನ್ಗೊಂದು ದುಡ್ಡಿದ್ದರೋನ್ಗೊಂದು ಅಂತಿಲ್ಲ. ಯಾವುದೇ ಸೇವೆ ಮಾಡ್ಬೇಕಾದ್ರು ನಮ್ಮಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲ. ಅವರು ಭಕ್ತಾದಿಗಳು ಅವ್ರ ಇಚ್ಛೆ ಕೋರಿಕೆ ಮೇರೆಗೆ ದಾಸೋಹ ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ. ಅದ್ ಬಿಟ್ರೆ ಬೇರೆ ಇನ್ಯಾವ್ದಕ್ಕೂ ನಾವು ಅವ್ರ ಹತ್ರ ಏನು ನಾವು ಅಪೇಕ್ಷೆ ಇಟ್ಕೊಂಡು ನಾವು ಪೂಜೆ ಮಾಡಲ್ಲ. ಬಂದಂತವ್ರು ಎಲ್ಲಾರ್ಗು ಸರದಿ ಸಾಲಲ್ಲಿ ಕೆಲವ್ರ ಕಡೆ ಕೆಲವು ದೇವಸ್ಥಾನಗಳಲ್ಲಿ ನೀವು ನೋಡಿರ್ತೀರಿ, 100 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಸ್ಪೆಷಲ್ ಎಂಟ್ರಿ ಅಂತ ಮಾಡ್ತಾರೆ. ನಮ್ಮಲ್ಲಿ ದುಡ್ಡು ತಗೊಂಡು ಭಕ್ತಾದಿಗಳಿಗೆ ದರ್ಶನ ವ್ಯವಸ್ಥೆ ಬೇಡ ಅಂತ ನಮ್ಮ ಸ್ವಾಮಿಗಳು ಯಾವ್ದು ಇಲ್ಲ ಅಂತ ಹೇಳಿದ್ದಾರೆ. ಇದುವರೆಗೂ ಇಲ್ಲ, ಇನ್ ಮುಂದೆನೂ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಇನ್ ಮುಂದೆನೂ ಇರೋದಿಲ್ಲ ನಮ್ಮಲ್ಲಿ. ಭಕ್ತಾದಿಗಳು ಧರ್ಮ ದರ್ಶನ, ಯಾರು ಬರ್ಬೋದು ಧರ್ಮ ದರ್ಶನ. ಅಂದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಇರುವಂತ ಟಿಕೆಟ್ಗಳಾಗಿರ್ಬೋದು, ಅಲ್ಲಿರೋ ಇದಕ್ಕೆ ಎಷ್ಟೋ ಜನ ಓಕೆ ತುಂಬಾ ಹಿಂಜರಿತಾರೆ. ಆದ್ರೆ ಇಲ್ಲಿ ವರ್ಷಕ್ಕೆ ಒಂದ್ ರೀತಿ ಜಾತ್ರೆ ನಡೀತಲ್ಲ, ಆತರ ಪ್ರತಿದಿನ ಜಾತ್ರೆ ತರ ಜನ ಬರ್ತಿದ್ದಾರೆ. ಅದು ನಂಬಿಕೆ. ಅಮ್ಮನವ್ರ ಮೇಲೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ನಂಬಿಕೆ ಇಟ್ಕೊಂಡವ್ರಿಗೆ ಜನಗಳನ್ನ ನಡೆಸ್ಕೊಳ್ತಾ ಇರೋ, ಭಕ್ತಾದಿಗಳನ್ನ ನಡೆಸ್ಕೊಳ್ತಾ ಇರೋ ಒಂದು ರೀತಿ ತುಂಬಾ ಜನಕ್ಕೆ ಇಷ್ಟ ಆಗ್ತಿದೆ. ನಾವು ಅವ್ರಿಗೆ ನೀವು ದುಡ್ಡು ಕೊಡಿ, ಈ ಪೂಜೆ ಮಾಡ್ತೀನಿ, ಈ ಪೂಜೆಗೆ ಇಷ್ಟ ದುಡ್ಡು ಆಗುತ್ತೆ, ಅದು ನಾವೇನ್ ಕೇಳ್ಕೊಳಲ್ಲ. ನಾವೀಗ ಸಾಮೂಹಿಕವಾಗಿ ರಥೋತ್ಸವ ಇರ್ತದೆ 5 ಗಂಟೆಗೆ, ಸಾಮೂಹಿಕ ಸಂಜೆ ಡೈಲಿ ಸಾಯಂಕಾಲ ಪ್ರತಿನಿತ್ಯ 5 ಗಂಟೆಗೆ ಉಯ್ಯಾಲೋತ್ಸವದಲ್ಲಿ ಪ್ರಾರಂಭ ಆಗ್ತದೆ. ಅಮ್ಮನವ್ರ ಉತ್ಸವ ಉಯ್ಯಾಲೋತ್ಸವ ಮುಗಿಸ್ಕೊಂಡ್ಬೋದು ರಥದಲ್ಲಿ ವಿರಾಜಮಾನಲಾಗಿರೋ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ರಥದ ಮುಂದೆ ಭಕ್ತಾದಿಗಳನ್ನ ಕುಂಡ್ರಿಸಿ ಪುಷ್ಪ ಮತ್ತೆ ಅಕ್ಷತೆಯನ್ನ ಸಂಕಲ್ಪ ಆದ ನಂತರ ಅಮ್ಮನವ್ರಿಗೆ ಅರ್ಪಿಸುವ ಒಂದು ಭಕ್ತಾದಿಗಳಿಗೆ ಅವಕಾಶ ಕೊಡ್ತೀವಿ. ಪ್ರತಿದಿನ ಇರ್ತದೆ. ಅದಕ್ಕೆ ಯಾವುದೇ ದುಡ್ಡು ಕಾಸು ಏನಿಲ್ಲ. ಯಾರ ಇಚ್ಛೆಯಿಂದ ಸಂಜೆ ಬಂದು ಕೂತ್ಕೋತಾರ ಅವ್ರಿಗೆಲ್ಲರಿಗೂ ಎಷ್ಟು ಜನ ಬಂದು ಕೂತ್ಕೊಳ್ಬಹುದು. ನನಗೂ ಕೂಡ ನಾನು ನೋಡಿದೆ ಸರ್, ಎಷ್ಟು ಖುಷಿಯಾಗಿತ್ತು ಅಂದ್ರೆ ಬೆಳಿಗ್ಗೆ ಆ ಜನ ಸಂದಣಿ ನೋಡೋ ಬದಲು ಸಂಜೆ ಎಷ್ಟು ಪೀಸ್ಫುಲ್ ಆಗಿ ಹತ್ತಿರದಿಂದ ನೋಡ್ತಿದ್ವಿ. ನಾವು ಕೆಲವರಿಗೆಲ್ಲ ಹೇಳ್ತೀವಿ, ಸಂಜೆವರೆಗೆ ನೀವು ಸಾಯಂಕಾಲ ನೀವು ಹೊರಗಡೆಯಿಂದ ಬರ್ತಾರೆ, ನೀವು ಲೋಕಲ್ನವರು ಸಾಯಂಕಾಲ ಮೇಲೆ ಬನ್ನಿ. ಈ ಹೊರಗಡೆಯಿಂದ ಬಂದವರು ನೀವು ಎಲ್ಲ ಮಧ್ಯೆ ಸೇರ್ಕೊಂಡ್ರೆ ಅವ್ರಿಗೆ 5 ನಿಮಿಷಕ್ಕೆ ದರ್ಶನ ಆಗ್ತಿತ್ತು ಅನ್ನೋದು 10 ನಿಮಿಷ ಆಯ್ತದೆ. ಅದ್ರ ಬದಲು ನೀವೆಲ್ಲ ಲೋಕಲ್ನವರು ಅಕ್ಕಪಕ್ಕ ಹಳ್ಳಿಯವರು ನೀವು ಸಾಯಂಕಾಲ ಟೈಮ್ ಬನ್ನಿ. ಅವರು ಬೆಳಿಗ್ಗೆ ಬಂದವರು ಅಮ್ಮನವ್ರು ದರ್ಶನ ಮಾಡ್ಕೊಂಡು ಬೇಗ ಅವ್ರ ಮುಂದಿನ ಪ್ರಯಾಣ ಬೆಳೆಸ್ತಕ್ಕಂಥವ್ರು ಪ್ರಸಾದ ಮಾಡ್ಕೊಂಡು ಹೋಗುವಂತ ಇರ್ತಾರೆ. ಸರ್, ಸಂಜೆ ಕೇಳಿದೆ ಅಂದ್ರೆ ಸಂಜೆ ಟೈಮಲ್ಲಿ ನೀವು ಏನೋ ಅಕ್ಷತೆ ಮತ್ತೆ ಹೂವನ್ನ ಕೊಟ್ಟು ಅವ್ರ ಪ್ರಾರ್ಥನೆ ಮಾಡ್ಕೊಂಡು ತಾಯಿಗೆ ಅರ್ಪಣೆ ಮಾಡೋದಿಲ್ಲ. ಹೌದು. ಅದು ಅವ್ರ ಏನ್ ಇಷ್ಟಾರ್ಥಗಳಿರುತ್ತೆ ಅದು ಸಂಕಲ್ಪ ಆಗ್ತದೆ. ಸಂಕಲ್ಪ ಮಾಡಿ ಫಸ್ಟ್ ಅವ್ರಿಗೆ ಅಕ್ಷತೆ ಕುಂಕು ಇದು ಕೊಟ್ಟಿರ್ತೀವಿ, ಪುಷ್ಪನ. ಅವ್ರ ಸಂಕಲ್ಪ ಎಲ್ಲ ಆದ್ಮೇಲೆ ಅವರೇ ಹೋಗಿ ಅಮ್ಮನವ್ರಿಗೆ ಅರ್ಪಿಸಿ ಅಮ್ಮನವ್ರ ಆಶೀರ್ವಾದ ಅದು ಅಮ್ಮ ಅವ್ರಿಗೆ. ಅಂದ್ರೆ ಇದಕ್ಕೆ ಎಷ್ಟೋ ಕಡೆ ಎಷ್ಟೆಷ್ಟೋ ಸಾವಿರಾರು ರೂಪಾಯಿ ದುಡ್ಡು ತಗೋ. ಆ ಸಮಯಕ್ಕೆ ತಕ್ಕಂತೆ ಬಸವಪ್ಪನವರು ಎಲ್ಲೇ ಹೊರಗಡೆ ಪ್ರದಕ್ಷಿಣೆ ಆಗ್ತಾ ಇದ್ರು ಆ ಟೈಮ್ಗೆ ಮಹಾಮಂಗಳಾರತಿ ಬಸವಪ್ಪನವರು ರಥದಕ್ಕೆ ಅಮ್ಮನವ್ರಿಗೆ ಪೂಜೆ ಆಗೋ ಟೈಮ್ಗೆ ಬಸವಪ್ಪನವರು ಎಂಟ್ರಿ ಮಾಡ್ತಾರೆ ಅಲ್ಲಿ. ನನಗೆ ಇದು ತುಂಬಾ ಇಷ್ಟ ಆಯ್ತು. ಬೆಳಿಗ್ಗೆಯಿಂದ ಬಂದು ಜಸ್ಟ್ ಸರ್ತಿ ಸಾಲಿ ದರ್ಶನ ಮಾಡ್ಕೊಂಡು ಹೋಗ್ತಿದ್ರು ವಿಗ್ರಹ, ದೇವಸ್ಥಾನದಲ್ಲಿ ಇರುವಂತ ತಾಯಿ ಮೂರ್ತಿಯನ್ನ. ಆದ್ರೆ ಇಲ್ಲಿ ಹೊರಗಡೆನೆ ಕರ್ಕೊಬಂದು ನಮ್ ಇಷ್ಟಾರ್ಥಗಳನ್ನ ಸಿದ್ಧಿ ಆಗೋದಕ್ಕೆ ನಮ್ ಕೈಲೇ ಒಂದ್ ರೀತಿ ಸಂಕಲ್ಪ ಮಾಡಿಸಿ ಹಾಕ್ಸ್ತೀರಾ. ಒಂದ್ ರೀತಿ ಸಂಜೆ ಟೈಮ್ ಇದೊಂದು ಚೆನ್ನಾಗಿದೆ ಸರ್. ಈಗ ಇಷ್ಟೊಂದು ಎಲ್ಲ ಇದೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಊಟ ತಿಂಡಿ ಇದೆಲ್ಲ ಇದೆ. ಯಾರು ಅಕಸ್ಮಾತ್ ದೂರದಿಂದ ಬಂದವ್ರಿಗೆ ಏನೋ ಉಳ್ಕೊಳ್ಳೋ ವ್ಯವಸ್ಥೆ ಇದೆ. ಹೆಂಗಸರಿಗೆ ಬೇರೆ ಗಂಡಸರಿಗೆ ಬೇರೆ ಡಾರ್ಮೆಟ್ರಿಗಳಿದೆ. ಅದಿಲ್ಲ ಅಂದ್ರೆ ಮತ್ತೆ ಸಪರೇಟ್ ರೂಮ್ಸ್ ಇದೆ, ಫ್ಯಾಮಿಲಿ ರೂಮ್ಸ್ ಇದೆ, ಅದು ವ್ಯವಸ್ಥೆ ಇದೆ, ರೂಮ್ಸ್ ವ್ಯವಸ್ಥೆ ಇದೆ. ಮತ್ತೆ ಇದು ನಮ್ಮಲ್ಲಿ ಇದು ಇದೆ. ಈಗ ನಮ್ಮ ಕ್ಷೇತ್ರದ ವತಿಯಿಂದ ಇದು ಹಳ್ಳಿಗಾಡಿನ ಪ್ರದೇಶ, ರೈತರೇ ಹೆಚ್ಚಾಗಿ ಬದುಕಿ ಬಾಳ್ತಕ್ಕಂತ ಏರಿಯಾಗಳು ಇವೆಲ್ಲ. ಹಾಗಾಗಿ ರೈತರಿಗೆ ಒಂದು ಒಳ್ಳೇದಾಗ್ಲಿ,
ಅವ್ರಿಗೆ ನಾವು ಒಂದು ರೈತರಿಗೆ ದೇಶಕ್ಕೆ ಅನ್ನ ಕೊಡ್ತಕ್ಕಂಥನು ರೈತ, ದೇಶ ಕಾಯ್ತಕ್ಕಂಥನು ಯೋಧ, ಬೆನ್ನೆಲುಬು ರೈತ. ಹಾಗಾಗಿ ರೈತರಿಗೆ ಎಲ್ಲಾ ಹಾಸ್ಪಿಟ್ಲ್ ಹೋದ್ರೆ ಎಲ್ಲೇ ಹೋದ್ರು ಒಂದು ಟೆಸ್ಟ್ ಮಾಡ್ತೀನಿ ಅಂದ್ರೆ 500 ರೂಪಾಯಿ ತಗೊಳ್ತಾರೆ. ಹಾಗಾಗಿ ನಮ್ಮ ಕ್ಷೇತ್ರದ ಧರ್ಮದರ್ಶಿಗಳು ಒಂದು ರೈತರಿಗೋಸ್ಕರನೇ ಒಂದು ಹಾಸ್ಪಿಟ್ಲನ್ನ ಓಪನ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಸದ್ಯದಲ್ಲೇ ಹಾಸ್ಪಿಟ್ಲು ಕೂಡ ಇನಾಗ್ರೇಟ್ ಆಗುತ್ತೆ, ಪ್ರಾರಂಭ ಆಗುತ್ತೆ. ಎಲ್ಲ ಪ್ರಿಪೇರ್ ಮಾಡ್ತಾ ಇದಾರೆ, ನಡೀತಾ ಇದೆ ಪ್ರೊಸೆಸಿಂಗು ಸದ್ಯದಲ್ಲೇ. ಸರ್, ನಿಜವಾಗ್ಲೂ ಕೂಡ ಎಷ್ಟೋ ಕಡೆ ಕೋಟಿ ಮಾಡಿಕೊಂಡು ದೇವಸ್ಥಾನವನ್ನು ದೊಡ್ಡದಾಗಿ ಮಾಡಿಸ್ತಾರೆ. ಆದ್ರೆ ಬಂದಂತ ಜನಗಳಿಗೆ ಕೊಟ್ಟು ಜನಗಳ ಒಂದು ಸಂಕಷ್ಟವನ್ನ ಪರಿಹರಿಸುವಂತ ಕ್ಷೇತ್ರ ಇದೆಯಲ್ಲ, ಅದು ನಿಜವಾದ ಕ್ಷೇತ್ರ ಸರ್. ಆ ತರ ಕ್ಷೇತ್ರ ಇದಾಗ್ತಾ ಇದೆ, ಕೆಲವು ಜನಕ್ಕೆ ಗೊತ್ತಿರಲ್ಲ. ಆಮೇಲೆ ಜೊತೆಗೆ ಇನ್ನೊಂದು ಏನಂದ್ರೆ, ಕರ್ನಾಟಕದಲ್ಲಿ ಮೂಲೆಯಿಂದ ಇರ್ತಾರೆ, ಅವ್ರು ಇಲ್ಲಿ ಬರ್ಬೇಕು ಅಂದ್ರೆ ಬಂದು ಹೋಗೋದು ಕಷ್ಟ ಆಗುತ್ತೆ. ಅಂತವ್ರಿಗೆ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ, ಎರಡೂ ಇದೆ. ಉಳ್ಕೊಳ್ಳೋ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆನೂ ಇದೆ. ನಮ್ಮ ರಾತ್ರಿ ನೈಟು ನಮ್ಮ ಸೆಕ್ಯೂರಿಟಿಯರು ಅವರು ಉಳ್ಕೊಂಡಿರ್ತಕ್ಕಂತ ರೂಮ್ ಹತ್ರ ಗಸ್ತು ಮಾಡ್ತಾ ಇರ್ತಾರೆ, ಸುತ್ತ ಪ್ರದಕ್ಷಿಣೆ. ಅವರು ಎಲ್ಲ ಗಸ್ತು ಇದ್ದೇ ಇರ್ತದೆ. 4 ಜನ 5 ಜನ ಯಾವುದೇ ತೊಂದರೆ ಇಲ್ಲ. ಅವ್ರು ಸಮಾಧಾನವಾಗಿ ಇದ್ದು ದರ್ಶನ ಮಾಡ್ತಕ್ಕಂಥವ್ರು ದರ್ಶನ ಮಾಡಿ ಹೋಗ್ಬೋದು, ಇಲ್ಲ ಉಳ್ಕೊಳ್ತಕ್ಕಂಥವ್ರು ಉಳ್ಕೊಳ್ಬಹುದು. ಅದಕ್ಕೇನು ತೊಂದರೆ ಇಲ್ಲ. ಉಳ್ಕೋಬೇಕು ಅಂದ್ರೆ ನೀವು ಇಲ್ಲಿ ಕಚೇರಿಯನ್ನ ಸಂಪರ್ಕ ಮಾಡಿ ಅವರು ಅದು ಪ್ರೊಸೀಜರ್. ನಮಗೆ ಯಾರು ಈಗ ನಮ್ಗೆ ಇದಿರಲ್ಲ, ಒಂದು ಯಾರು ಉಳ್ಕೊಂಡಿದೀವಿ, ಒಂದು ಐಡೆಂಟಿಟಿ ಬೇಕಲ್ಲ, ಇಂಥವ್ರು ಉಳಿದಿದ್ರು ಅಂತ ಒಂದು ಗುರ್ತು ಬೇಕಲ್ಲ. ಅದಕ್ಕೆ ನಾವು ಅವ್ರದ್ದು ಒಂದು ID ಕಾರ್ಡ್ ನ ಜೆರಾಕ್ಸ್ ಮಾಡಿ ಇಟ್ಕೊಳ್ತೀವಿ. ಜೆರಾಕ್ಸ್ ಒಂದು ID ಕಾರ್ಡ್ ತಗೊಬಂದ್ರೆ ಯಾರೇ ಇರಬಹುದು. ಹೌದು. ತುಂಬಾ ಖುಷಿ ಆಗುತ್ತೆ ಸರ್, ನಿಜವಾಗ್ಲೂ ಇಷ್ಟೊಂದು ವ್ಯವಸ್ಥೆಗಳೆಲ್ಲ ಇದೆ ಅಂತ. ಯಾಕಂದ್ರೆ ಒಂದ್ ದಿನಕ್ಕೆ 10,000 ಜನ ಬರ್ತಿದೆ ಅಂದ್ರೆ 10,000 ಜನ ಒಂದ್ ಕಿಂಚಿತ್ತು ತೊಂದರೆ ಇಲ್ದಂಗೆ ಹಿಂಗ್ ಹೊಟ್ಟೋಗ್ತಿದ್ದಾರೆ. ಕಾಲುವೆಯಲ್ಲಿ ನೀರು, ಹಳೆ ನೀರು ಬಂದು ಹೊಸ ನೀರು ತಗೊಂಡೋಗುತ್ತಲ್ಲ, ಹಂಗೆ ಹೊಟ್ಟೋಗ್ತಾ ಇದೆ ಜನ. ಅಂತ ಜಾಗದಲ್ಲಿ ಇಷ್ಟೊಂದು ಸ್ಪೆಷಾಲಿಟಿಗಳೆಲ್ಲ ಕೊಡ್ತಾ ಇದ್ದಿಲ್ಲ. ಇಲ್ಲಿ ಇದನ್ನ ನೋಡ್ಕೊಳ್ಳೋದಿಕ್ಕೆ ಎಷ್ಟು ಜನ ಇದೆ? ಏನಾದ್ರೆ ಟ್ರಸ್ಟ್ ಗಿಸ್ಟ್ ಇದೆಯಾ, ಅಥವಾ ಇದನ್ನೆಲ್ಲ ನೋಡ್ಕೊಳ್ತಾರೆ ಎಷ್ಟು ಜನ ಇರ್ಬೋದು? ಈ ಊರಿನವ್ರ ನೋಡ್ಕೊತಾ ಇರೋದು ಟ್ರಸ್ಟ್ ಮಾಡಿದೀವಿ. ಟ್ರಸ್ಟ್ನವರು ಮತ್ತೆ ನಮ್ಮ ಧರ್ಮದರ್ಶಿಗಳು ಅವರ ಒಂದು ಫ್ಯಾಮಿಲಿಯವರೇ ಇಲ್ಲಿ ಇದಕ್ಕೆ ಈ ದೇವಸ್ಥಾನಕ್ಕೆ ತೊಡಗಿಸ್ಕೊಂಡ್ ಬಿಟ್ಟಿದ್ದಾರೆ ಸಂಪೂರ್ಣವಾಗಿ. ಬಂದಂತ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅವರ ಸ್ವಾಮಿಗಳ ಅಣ್ಣ, ತಂದೆ, ತಾಯಿ, ಅವರ ಅಕ್ಕಪಕ್ಕ ಬಂಧು ಬಳಗದವರು ಎಲ್ಲ ಬಂದಂತ ಎಲ್ಲಾ ಭಕ್ತಾದಿಗಳು, ಅದಿಲ್ಲ ಅಂದ್ಮೇಲೆ ನಮ್ಮ ಸಿಬ್ಬಂದಿ ವರ್ಗನವರು ನೇಮಿಸ್ಕೊಂಡಿದ್ದಾರೆ, ಯಾರಿಗೂ ತೊಂದರೆ ಆಗ್ಬಾರ್ದು. ಆಮೇಲೆ ದರ್ಶನಕ್ಕೆ ಎಲ್ಲಾ ಸರದಿ ಸಾಲಿಗೆ ಹೋಗ್ಬೇಕು ಅಂತ ಒಂದು ಮೊದ್ಲೇ ಹೇಳಿದ್ದೆ ನಾನು. ಅದಕ್ಕೆ ವಿಶೇಷವಾಗಿ ಒಂದು ಕ್ಷೇತ್ರದಲ್ಲಿ ವಯೋವೃದ್ಧರಿಗೆ, ವಯಸ್ಸಾದಂತವ್ರಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ಮತ್ತೆ ಒಂದ್ ಚಿಕ್ಕ ಮಕ್ಕಳು ತಾಯಂದಿರು ಇರ್ತಾರೆ, ಅವ್ರಿಗೆ ವಿಶೇಷ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದೀವಿ. ಅವ್ರಿಗೆ ಅದಕ್ಕೆ ಹೇಗಿರುತ್ತೆ ಸರ್? ಅವ್ರಿಗೇನು ಯಾವುದೇ ಇಲ್ಲ ಕಾಸು ಕರಿಮಣಿ ಏನಿಲ್ಲ, ಲೈನಲ್ಲಿ ಏನ್ ನಿಂತ್ಕೊಳ್ಳುವಂಗಿಲ್ಲ. ಅವ್ರು ಬಂದವ್ರನ್ನ ನೇರವಾಗಿ ಹೋಗಿ ದರ್ಶನ ಮಾಡ್ಕೊಂಡು ಹೋಗುವಂಗೆ ಅವ್ರಿಗೆ, ವಯೋವೃದ್ಧರಿಗೆ ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತವ್ರಿಗೆ, ಅಂಗವಿಕಲತೆ ಕರ್ಕೊಂಡು ಹೋಗಿ ಅವರೇ ದರ್ಶನ ಮಾಡಿ ಕಳಿಸ್ಕೊಡ್ತಾರೆ. ಇಲ್ಲಿ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಎಲ್ಲಾ ಸೇರಿ? ಎಲ್ಲಾ ಸೇರಿ 150 ಜನ ಮೇಲೆ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಕೂಡ ಒಂದ್ ದಿನ ದಾಸೋಹ, ಈ ತೆಂಗಿನಕಾಯಿ ಕಟ್ತಕ್ಕಂತ ಇದ್ರಲ್ಲಿ, ಮತ್ತೆ ಪೂಜೆ ಪುನಸ್ಕಾರ, ಸೆಕ್ಯೂರಿಟಿ, ನಮ್ಮ ಇಲ್ಲಿ ವ್ಯವಸ್ಥೆಗಳ ಸೌಲಭ್ಯ ಎಲ್ಲ ಮಾಡ್ಬೇಕಲ್ಲ. ಹಾಗಾಗಿ ಎಲ್ಲ 150 ಜನ ಇದಾರೆ. ಸರ್, ಇದು ಯಾವ ಜಿಲ್ಲೆ ಬರುತ್ತೆ, ಎಲ್ಲಿ ಬರುತ್ತೆ ಸರ್ ಅಡ್ರೆಸ್? ಇದು ಗೌಡಗೆರೆ, ಚನ್ನಪಟ್ಟಣ ತಾಲೂಕು. ಈಗ ಬೆಂಗಳೂರು ಗ್ರಾಮಾಂತರ ಅಂತ ಮಾಡಿದ್ದಾರೆ. ರಾಮನಗರ ಜಿಲ್ಲೆ ಇದು. ಮೊದಲು ಹಿಂದೆ ರಾಮನಗರ ಜಿಲ್ಲೆ ಇತ್ತು, ಈಗ ಬೆಂಗಳೂರು ಗ್ರಾಮಾಂತರ ಮಾಡಿದ್ದಾರೆ. ಚನ್ನಪಟ್ಟಣ ತಾಲೂಕು, ಗೌಡಗೆರೆ ಅಂತ ಹೇಳಿ. ಇದು ಈಗ ಬೆಂಗಳೂರಿಂದ ಬರ್ಬೇಕು ಅನ್ನೋರು ಯಾವ ಕಡೆಯಿಂದ ಬರ್ಬೇಕು? ಮೈಸೂರಿಂದ ಬರೋರು ಯಾವ ಕಡೆಯಿಂದ ಬಂದ್ರೆ? ಬೆಂಗಳೂರಿಂದ ಬರ್ಬೇಕು ಅಂತಕ್ಕಂಥವ್ರು ಚನ್ನಪಟ್ಟಣದಲ್ಲಿ ಇಳ್ಕೊಂಡು ಬಸ್ಸಲ್ಲಿ ಬರ್ತಕ್ಕಂಥವ್ರು ಚನ್ನಪಟ್ಟಣದಿಂದ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ನಿಂದ ನಮ್ಮ ಕ್ಷೇತ್ರಕ್ಕೆ ಬಸ್ಗಳಿದೆ. ಇಲ್ಲಿಗೆ ಡೈರೆಕ್ಟ್ ಬಸ್, ಗೌಡಗೆರೆಗೆ ಬಸ್ಸು. ಮೈಸೂರು ಕಡೆಯಿಂದ ಬಂದವರು ಮೈಸೂರು ಬಸ್ ಸ್ಟ್ಯಾಂಡ್, ಸಬರ್ ಬಸ್ ಸ್ಟ್ಯಾಂಡ್ ನಲ್ಲಿ ಡೈರೆಕ್ಟ್ ಅಲ್ಲಿಂದಾನೆ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಸ್ ವ್ಯವಸ್ಥೆ ಇದೆ. ಮೈಸೂರು ಇದೆಲ್ಲ ನಾವು ಮಾಡಿರ್ತಕ್ಕಂಥದ್ದಲ್ಲ, ಕ್ಷೇತ್ರದ ಅಭಿವೃದ್ಧಿ, ಕ್ಷೇತ್ರದ ತಾಯಿ ಮಹಿಮೆನ ನೋಡಿ ಅವರೇ KSRTC ಡಿಪಾರ್ಟ್ಮೆಂಟ್ ನವರೇ ವ್ಯವಸ್ಥೆ ಮಾಡಿದ್ದಾರೆ ಭಕ್ತಾದಿಗಳ ಒಂದು ಅನುಕೂಲಕ್ಕೆ. ತುಮಕೂರಿಂದನೂ ಡೈರೆಕ್ಟ್ ಬಸ್ ಇದೆ. ತುಮಕೂರು, ಸಿರಾ, ಪಾವಗಡ, ಮತ್ತೆ ಹಿರಿಯೂರಿಂದನೂ ಬರ್ತವೆ. ಹಾಸನದಿಂದ ಬರ್ತದೆ.
ಹಾ ಹಾ ಚನ್ನರಾಯಪಟ್ಟಣ, ಹಾಸನ ಆ ಕಡೆ ಕೂಡ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಆಮೇಲೆ ಜೊತೆಗೆ ಆಯಾ ಬಸ್ ಸ್ಟಾಪ್ ಗಳಿಗೆ ಆಯಾ ಈ ಬರಿಯಾರದಿಂದ ಬರೋಕೆ ಅಲ್ಲೆಲ್ಲ ಬಸ್ ಸ್ಟಾಪ್ ಸಪರೇಟ್ ಜನ ನಾವು ಒಂದು ಸೆಕ್ಟರ್ ಈ ಕಡೆ ಮೈಸೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಗುಂಡ್ಲುಪೇಟೆ, ಮಲೆ ಮಹದೇಶ್ವರದಿಂದ 4 ಬಸ್ ಬರ್ತಾವೆ ರೆಗ್ಯುಲರ್. ಆ ಕಡೆ ಹೋಗೋರಿಗೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೀವಿ. ಕುಣಿಗಲ್ಲು, ತುಮಕೂರು, ಹಾಸನ ಈ ಕಡೆ ಹೋಗೋರಿಗೆ ಒಂದು ಬೇರೆ ಬಸ್ ಸ್ಟ್ಯಾಂಡ್ ಮಾಡಿದೀವಿ. ಸ್ಟ್ಯಾಂಡ್ ಇದೆ. ಹೌದು. ಅಂದ್ರೆ ಯಾವ್ದಾದ್ರು ಪ್ರೈವೇಟ್ ವೆಹಿಕಲ್ ಮಾಡ್ಕೊ ಬಂದ್ರು ಕೂಡ ಅವ್ರ ವೆಹಿಕಲ್ ಅವ್ರಿಗೆ ಒಂದು ದೇವಸ್ಥಾನದ ವತಿಯಿಂದನೂ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಪ್ರೈವೇಟ್ ಮತ್ತೆ ಪ್ರೈವೇಟ್ ನವರು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಅವ್ರ ಸೇಫ್ಟಿ ಇರ್ತದೆ, ಏನ್ ತೊಂದರೆ ಇಲ್ಲ ಅವ್ರಿಗೆ ಬಸ್ನವ್ರು. ಅಂದ್ರೆ ಸರ್ ನಾನು ಯಾಕೆ ಇಷ್ಟೊಂದೆಲ್ಲ ಕೇಳಿದೆ ಅಂತಂದ್ರೆ ಆಮೇಲೆ ಬಸ್ ಸ್ಟ್ಯಾಂಡ್ ನಲ್ಲಿ ನಾವು ಹೇಳ್ದ ಬಸ್ ಸಪರೇಟ್ ಬಸ್ ಸ್ಟ್ಯಾಂಡ್ ಅಂತ ಒಂದೊಂದು ಬಸ್ ಸ್ಟ್ಯಾಂಡ್ ನಲ್ಲಿ ನಮ್ ಸಿಬ್ಬಂದಿಯವರು 4 ಜನ ಇರ್ತಾರೆ. ನಮ್ ಸಿಬ್ಬಂದಿಯವರು ಅಲ್ಲಿ ಲೈನ್ ನಲ್ಲಿ ನಿಲ್ಸಿ ಗುಂಪು ಮಾಡ್ಕೊಂಡು ಕ್ರೌಡ್ ಮಾಡ್ಕೊಂಡ್ರೆ ಒಂದು ಕಳ್ತನ ಆಗ್ಬೋದು, ಇನ್ನೊಂದು ಯಾರೋ ಕಳ್ಳರು ಇದನ್ನೇ ಒಂದು ಸಮಯನ ಸಾಧಿಸ್ಕೋಬಹುದು ಅವರು ಅನ್ನೋ ಉದ್ದೇಶದಿಂದ ನಮ್ಮ ಸಿಬ್ಬಂದಿಯನ್ನ ಬಿಟ್ಟು ಭಕ್ತಾದಿಗಳಿಗೆ ನಮ್ಮಲ್ಲಿ ನಮ್ಮ ಕ್ಷೇತ್ರದಿಂದ ಹೊರಗಡೆ ಹೋಗೋವರೆಗೂ ಅವ್ರ ಸೆಕ್ಯೂರಿಟಿ ಇರ್ತದೆ. ಅಂದ್ರೆ ಈ ಕ್ಷೇತ್ರ ಕಾಲಿಟ್ಟು ಇಲ್ಲಿಂದ ಕಾಲ್ ತೆಗಿಯೋವರೆಗೂ ಕ್ಷೇತ್ರದ ಒಂದು ಸಪೋರ್ಟ್ ಇದೆ. ಹೌದು 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 ಹೌದು. ಇದು ನೀವ್ಯಾರು ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಎಲ್ಲ ತಾಯಿ ಅಮ್ಮನವರ ಕೃಪೆಯಿಂದ ನಡ್ಕೊಂಡು ಹೋಗ್ತಾ ಸರ್ಕಾರದ್ದು ಕೂಡ ಈ ತರದೊಂದು ಸಿಸ್ಟಮೆಟಿಕ್ ಆಗಿ ನಡೆಯಕ್ ಸಾಧ್ಯ ಇಲ್ಲ. ಅದು ನಾವು ಸರ್ಕಾರದ ಮೇಲೆ ನಾವು ಚಾಲೆಂಜ್ ಮಾಡಕ್ಕಾಗಲ್ಲ. ಚಾಲೆಂಜ್ ಅಲ್ಲ ಸಾಮಾನ್ಯವಾಗಿ, ಯಾಕಂದ್ರೆ ಎಷ್ಟೋ ಫೇಲ್ ಆಗ್ಬಿಡ್ತವೆ. ಯಾಕಂದ್ರೆ ನಮ್ಮ ಸಮಾಧಾನಕ್ಕೆ ನಾವು ಧರ್ಮದರ್ಶಿಗಳು ಅವರ ಒಂದು ಸಮಾಧಾನಕ್ಕೆ ಅವ್ರಿಗೆ ಜನಗಳಿಗೆ ಯಾವ ತರ ಸೇವೆ ಮಾಡ್ಬೇಕು, ಅವ್ರು ಬಂದಂತ ಭಕ್ತಾದಿಗಳು ಸೇವೆಗೆ ಬರ್ತಾರೆ, ನಾವು ಅವ್ರಿಗೆ ಯಾವ ತರ ನಾವು ರಿಪೀಟ್ ಅವ್ರಿಗೆ ಸೇವೆ ನಮ್ಮ ಕಡೆಯಿಂದ ಏನು ಕೊಡ್ಬೇಕು, ಅದಕ್ಕೆ ಎಲ್ಲ ವ್ಯವಸ್ಥೆ ಸುಲಲಿತವಾಗಿ ಅವರು ದರ್ಶನ ಮಾಡ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಖಂಡಿತ ಸರ್, ಬಹಳ ಖುಷಿ ಆಯ್ತು. ನಾನು ತುಂಬಾ ದೀರ್ಘವಾಗಿ ಕೇಳಿದೆ. ಯಾಕೆ ಕೇಳಿದೆ ಅಂತಂದ್ರೆ ಎಷ್ಟೋ ಜನ ಇನ್ನೂ ಬರ್ಬೇಕಾದಂತ ಭಕ್ತಾದಿಗಳಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಇಷ್ಟು ಜನ ಹೋಗ್ತಾರಂತ, ರಶ್ ಇರ್ಬೋದಾ ಏನೋ ಯಾತ. ನಾನು ಕೂಡ ಹಂಗೆ ಅನ್ಕೊಂಡಿದ್ದಿ. ಹಿಂಗ್ ಹೊಟ್ಟೋಗ್ತಾರೆ ಜನ. ಯಾರಿಗೂ ಏನೋ ಒಂದು ಕಿಂಚಿತ್ತು ಹಳ್ಳಿ ಕಡೆ ಹೇಳ್ತಾರಲ್ಲ, ಒಂದು ಸೂಜಿ ನೋವಾದಂಗೂ ಕೂಡ ಆಗ್ಲಿಲ್ಲ ಅಂತ ಹೇಳ್ತಾರೆ. ಹಂಗೆ ಬಂದು ಹೊಟ್ಟಾಗ್ತಿದ್ರೆ ಬರ್ಬೇಕಾದಂಥವ್ರಿಗೆ ಇಷ್ಟೊಂದೆಲ್ಲ ವ್ಯವಸ್ಥೆ ಇದೆ, ಇಷ್ಟೆಲ್ಲ ಸೌಲಭ್ಯ ಇದೆ ಅನ್ನೋದು ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಸಂಪೂರ್ಣವಾಗಿ ತಾವು ಹಿರಿಕರಿದ್ದೀರಿ, ದೇವಸ್ಥಾನದ ಇಲ್ಲಿ ಮುಖ್ಯಸ್ಥರು ಕೂಡ ಇದ್ದೀರಿ. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಹಿತಿಯನ್ನ ನಮ್ಗೆ ನಮ್ಮ ನೋಡ್ತಾ ಇರುವಂತ ಎಲ್ಲ ವೀಕ್ಷಕರುಗಳು ತಿಳಿಸ್ಕೊಂಡಂತ ಒಂದು ಕ್ಷೇತ್ರದ ಒಬ್ರು ಪಾಲಕರಾಗಿ ನಡೆಸ್ತಾ ಇರೋ ನಿಮಗೂ ಕೂಡ ನಾನು ಶಿರಕ್ಷಾಂಗವಾಗಿ ನಮಸ್ಕರಿಸ್ತಾ ಇಷ್ಟೊತ್ತವರೆಗೂ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ. ಇವತ್ತಿನ ಪ್ರಸಾದ ಏನೇನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಪಾಯಸ ಕೊಟ್ಟಿದ್ದಾರೆ, ಬೂಂದಿ ಕೊಟ್ಟಿದ್ದಾರೆ. ಪಾಯಸಕ್ಕೆ ಇಲ್ಲಿ ತುಪ್ಪ ಕೂಡ ಹಾಕೊಡ್ತಾರೆ, ಜೊತೆಗೆ ಉಸ್ಲಿ ಒಂದು ಪಲ್ಯ ಕೊಟ್ಟಿದ್ದಾರೆ, ಅನ್ನ ಸಾಂಬಾರ್ ಕೊಟ್ಟಿದ್ದಾರೆ, ಮಜ್ಜಿಗೆ ಮತ್ತೆ ರಸಂ. ಇಷ್ಟೆಲ್ಲವನ್ನು ಕೂಡ ಹೊಟ್ಟೆ ತುಂಬ ಬಂದಂತವ್ರು ಎಲ್ಲರೂ ಕೂಡ ಹೊಟ್ಟೆ ತುಂಬ ಕೊಡ್ತಾರೆ. ಈ ಒಂದು ಸನ್ನಿಧಾನದಲ್ಲಿ ಪ್ರಸಾದದ ಒಂದು ಟೇಸ್ಟ್ ನಾವು ಚೆಕ್ ಮಾಡಬಾರ್ದು, ಆದ್ರೆ ನೋಡ್ತಾ ಇರುವಂತ ವೀಕ್ಷಕರಿಗೋಸ್ಕರ ಮೊದಲಿಗೆ ಇಲ್ಲಿ ನೋಡಿ, ಈ ಪಾಯಸವನ್ನ ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಾ ಇದೆ. ಬೂಂದಿ ಹಾಕಿದ್ದಾರೆ, ಪಾಯಸ ಬೂಂದಿ ತಿಂದು ತೋರಿಸೋಣ ಹೇಗಿದೆ ಅಂತ ಹೇಳಿ. ಬನ್ನಿ. ಪ್ರಸಾದ ಮೊದಲಿಗೆ ನಾವು ಬೂಂದಿ ಮತ್ತೆ ಪಾಯಸ ಕೊಟ್ಟಿದ್ದಾರೆ, ತಿನ್ಬೇಕು. ದೇವಸ್ಥಾನದ ಪ್ರಸಾದವನ್ನ ಯಾರು ಕೂಡ ಅಲ್ಗಳಕ್ಕಾಗಲ್ಲ. ತಿಂತಾ ಇದ್ದಂಗೆ ಅದೇನು ಅಮೃತ ತರ ಟೇಸ್ಟ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನು ಇಲ್ಲಿ ಉಸ್ಲಿ ಕೊಡ್ತಾರೆ, ಇಲ್ಲಿ ಏನೇನು ಹಾಕಿ ಮಾಡಿದ್ದಾರೆ, 2 ತರ ಕಾಳೆಲ್ಲ ಹಾಕಿ. ಇದು ಟೇಸ್ಟ್ ಇದೆ ನೋಡೋಣ. ಇನ್ನು ಅನ್ನ ಸಾಂಬಾರ್ ಕೊಡ್ತಾರೆ, ಜೊತೆಗೆ ತುಪ್ಪನೂ ಕೂಡ ಹಾಕೊಡ್ತಾರೆ. ತುಪ್ಪ ಅನ್ನ ಸಾಂಬಾರ್ ಹಾಕ್ಸ್ಕೊಂಡು ತೋರ್ಸೋಕ್ಕೋಸ್ಕರ ನಾನು ಕಡಿಮೆ ಹಾಕ್ಸ್ಕೊಂಡಿದ್ದೀನಿ. ಪ್ರಸಾದ ಹೇಗಿದೆ ಅಂತ ತೋರೋಣ. ಪ್ರಸಾದ ಅನ್ನೋದು ಯಾಕಂತಾರೆ ಅಂತಂದ್ರೆ ಅಲ್ಲಿ ದೇವರ ಒಂದು ಮಹಿಮೆ ಇಲ್ಲದೇನೆ ಪ್ರಸಾದ ಆಗ ಸಾಧ್ಯ ಇಲ್ಲ. ತಿಂತಾ ಇದ್ರೆ ನಿಜವಾಗ್ಲೂ ಕೂಡ ನಾವೆಂತ ದೊಡ್ಡ ಹೋಟ್ಲ್ ತಿಂದಿರ್ಬೋದು, ಮನೇಲೆ ತಿಂದಿರ್ಬೋದು, ಅದರ ದೇವಸ್ಥಾನದಲ್ಲಿ ಕೂಡ ಪ್ರಸಾದ ಇದೆಯಲ್ಲ ಅದು ಅದ್ಭುತ. ಅಂತ ಎಷ್ಟೋ ದೇವಸ್ಥಾನಗಳಿಗಿಂತ ಇಲ್ಲಿ ಕೊಡ್ತಾ ಇರುವಂತ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಕೊಡ್ತಾ ಇರುವಂತ ಪ್ರಸಾದ ಅಂತೂ ಸಖತ್ತಾಗಿ ಅದ್ಭುತವಾಗಿದೆ. ಹೊಟ್ಟೆ ತುಂಬ ಕೊಡ್ತಾರೆ, ಯಾವುದೇ ರೀತಿ ದುಡ್ಡು ಕಾಸು ತಗೊಳ್ದೇನೆ. ಪ್ರತಿದಿನ ಸಾವಿರಾರು ಜನ ಅಮಾವಾಸ್ಯೆ, ಹುಣ್ಣಿಮೆ, ಭಾನುವಾರ, ಶನಿವಾರ ದಿವಸ ಸಿಕ್ಕಾಪಟ್ಟೆ ಲಕ್ಷಾಂತರ ಜನ ಬರುವಂತ ಈ ಒಂದು ಸ್ಥಳದ ಒಂದು ಪ್ರಸಾದವನ್ನ ತಗೊಂಡಂತ ನಾನೇ ಪುಣ್ಯವಂತ ಅಂತ ಹೇಳ್ತೀನಿ. ನೀವು ಬಂದಾಗ ತಿನ್ನಿ, ಸೂಪರ್ ಆಗಿದೆ. ವೀಕ್ಷಕರೇ, ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ಈ ಪ್ರಸಾದ ಇಷ್ಟೊಂದು ಪುಷ್ಟಿಯಾಗಿ ಚೆನ್ನಾಗಿರೋದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಇಲ್ಲಿ ಪ್ರಸಾದಕ್ಕೆ ದುಡ್ಡು ತಗೊಳ್ಳಲ್ಲ.
ತಿಂದವ್ರಿಗೆ ಯಾರ ಹತ್ರನೂ ದುಡ್ಡು ಇಸ್ಕೊಳ್ಳಲ್ಲ. ಜೊತೆಗೆ ಏನಂದ್ರೆ ಇಲ್ಲಿ ಕೊಡ್ತಾ ಇರುವಂತ ಪ್ರಸಾದದ ಪ್ರತಿಯೊಂದು ಸಾಮಗ್ರಿಗಳು ಅಕ್ಕಿ, ಬೇಳೆ, ಸಕ್ಕರೆ, ತುಪ್ಪ, ಬೆಲ್ಲ ಇವೆಲ್ಲವನ್ನು ಕೂಡ ಇಲ್ಲಿಯವ್ರು ಯಾರು ತರಲ್ಲ. ಬರುವಂತ ಭಕ್ತಾದಿಗಳೇ ಅವರೇ ತಗೊಬಂದು ಕೊಡ್ತಾ ಇರೋದ್ರಿಂದ ನಾನಾ ತರದ ಮಣ್ಣಿಂದ, ನಾನಾ ತರದ ಜಾಗಗಳಿಂದ ಬರುವಂತ ಈ ಪ್ರಸಾದ ಅದಕ್ಕೆ ಇಷ್ಟೊಂದು ರುಚಿಯಾಗಿದೆ. ನಿಜವಾಗ್ಲೂ ಕೂಡ ಎಷ್ಟೋ ಜನ ಇಲ್ಲಿ ಪ್ರಸಾದಕ್ಕೆ ಫೇಮಸ್ ಆಗಿದೆ ಈ ದೇವಸ್ಥಾನ. ಅದಕ್ಕೋಸ್ಕರ ಎಷ್ಟೋ ಜನ ಅರ್ಕೆ ಮಾಡಿಕೊಂಡು 2ನೇ ಸಾರಿ ಬರುವಾಗ ಅಕ್ಕಿ, ಬೇಳೆ, ದವಸ ಧಾನ್ಯ, ಬೆಲ್ಲ, ಸಕ್ಕರೆ, ತುಪ್ಪ ಎಲ್ಲವನ್ನು ಕೂಡ ತಂದು ಇಲ್ಲಿ ಕೊಡ್ತಿದ್ದಾರೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.